ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಸಿಂಪಲ್ ಆಗಿರುವಂತಹ ಹಾಗೆ ಬೇಗನೆ ಮಾಡುವಂತಹ ಒಂದು ಹೆಲ್ದಿ ರಾಗಿ ದೋಸೆನ ಹೇಗ್ ಮಾಡೋದು ಸುಲಭದ ವಿಧಾನದಲ್ಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಟೊಮೊಟೊ ಚಟ್ನಿನೂ ಕೂಡ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಇಲ್ಲಿ ದೋಸೆ ಮಾಡೋದಕ್ಕೆ 1 ಕಪ್ ಆಗೋಷ್ಟು ಅವಲಕ್ಕಿನ ತಗೊಂಡು ಚೆನ್ನಾಗಿ ಇದನ್ನ ನೀರಿನಲ್ಲಿ ಚೆನ್ನಾಗಿ ಒಂದ್ 2-3 ಸಾರಿ ಇದನ್ನ ಅವಲಕ್ಕಿನ ನೀಟಾಗಿ ಇದನ್ನ ತೊಳೆದು ತಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂತಾ ಇದ್ದೀನಿ. ಸೊ 1 ಕಪ್ ಅವಲಕ್ಕಿಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು, ಹಾಗೆ 1/4 ಬಟ್ಲಾಗುವಷ್ಟು ಗೋಧಿ ಹಿಟ್ಟು, 1/4 ಬಟ್ಲು ಮೊಸರು, ಇದಿಷ್ಟನ್ನು ತಗೊಂಡು ಜೊತೆಗೆ 2 ಕಪ್ ಆಗುವಷ್ಟು ನೀರ್ನ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1 ಕಪ್ ನೀರ್ನ ಹಾಕೊಂಡು ಒಂದ್ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಕೂಡ ಬಳಸ್ಕೊಳ್ತೀನಿ. ಟೋಟಲ್ ಆಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ. ಈ ರಾಗಿ ದೋಸೆ ಮಾಡೋದಕ್ಕೆ ಹಿಂದಿನ ದಿನನೇ ನೆನೆಸಿ ರುಬ್ಬಿಟ್ಕೊಳ್ಬೇಕು ಅಂತ ಏನಿಲ್ಲ. ಈ ರೀತಿ ರಾಗಿ ಹಸಿಟ್ಟನ್ನ ಬಳಸ್ಕೊಂಡು ಇನ್ಸ್ಟೆಂಟ್ ಆಗಿ ನಾವು ಈ ಒಂದು ರಾಗಿ ದೋಸೆನ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ನಾವು ಮಕ್ಕಳು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ಮಧ್ಯಾಹ್ನ ಸಂಜೆವರೆಗೂ ಇದು ಸಾಫ್ಟ್ ಆಗೇನೆ ಇರುತ್ತೆ. ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅವಲಕ್ಕಿ ಸಾಫ್ಟ್ ಆಗ್ಬೇಕಲ್ವಾ, ಹಂಗಾಗಿ ಇದನ್ನ ಒಂದ್ 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅಷ್ಟ್ರಲ್ಲಿ ಈ ಕಡೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ತೋರಿಸಿದ್ನಲ್ವಾ, ಅದನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ್ಣುಮೆಣಸಿನಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಬಟ್ಲಾಗುವಷ್ಟು ಈರುಳ್ಳಿ, 1 ಬಟ್ಲಾಗುವಷ್ಟು ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ 5ರಿಂದ ಒಂದ್ 7 ನಿಮಿಷ ಇದನ್ನ ಫ್ರೈ ಆಗೋದಕ್ಕೆ ಬಿಡ್ಬೇಕಾಗತ್ತೆ. ಅಂದ್ರೆ ಟೊಮೊಟೊ ಸಾಫ್ಟ್ ಆಗ್ಬೇಕು ರುಬ್ಕೊಳ್ಳೋದಿಕ್ಕೆ. ನಾವು ಈ ಟೈಮ್ ನಲ್ಲೇನೆ ಟೊಮೊಟೊನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ. ಚಟ್ನಿ ರುಬ್ಕೊಂಡಿದ್ದಾದ್ಮೇಲೆ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈ ಟೈಮ್ ನಲ್ಲೇನೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಈ ರೀತಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಜಾರ್ಗೆ ಸೇರಿಸ್ಕೊಂಡು ನಾನಿಲ್ಲಿ ಸ್ಮೂತ್ ಆಗಿ ರುಬ್ಕೊಂಡಿದೀನಿ. ನೋಡಿ, ಈ ರೀತಿ ಸಾಫ್ಟ್ ಆಗಿ ನೈಸ್ ಆಗಿ ರುಬ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಂದ್ ಸಣ್ಣ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಕರಿಬೇವು, ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡು ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಟೊಮೊಟೊ ಚಟ್ನಿನೂ ಅಷ್ಟೇನೆ ತುಂಬಾನೇ ರುಚಿಯಾಗಿ ಬರುತ್ತೆ. ಇದು ಈ ರೊಟ್ಟಿ ಅಷ್ಟೇ ಅಲ್ಲ, ದೋಸೆಗೆ, ಇಡ್ಲಿಗೆ ಎಲ್ಲಾದ್ರ ಜೊತೆನೂ ಇದು ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಅವಲಕ್ಕಿ ಮತ್ತೆ ರಾಗಿ ಹಸಿಟ್ಟು ಮಿಕ್ಸ್ ಮಾಡಿ ಏನ್ ಇಟ್ಟಿದ್ವಿ ಈ ಮಿಶ್ರಣ, ಇದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದನ್ನ ಒಂದು ಜಾರ್ಗೆ ಸೇರಿಸ್ಕೊಂಡು ನಾನು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಸ್ಮೂತ್ ಆಗಿ ಇದನ್ನ ರುಬ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಸ್ಮೂತ್ ಆಗಿ ರುಬ್ಕೊಂಡ್ ಬರ್ತೀನಿ. ನೋಡಿ, ಇವಾಗ ಈ ಒಂದು ರಾಗಿ ಹಿಟ್ಟಿಂದು ಮಿಶ್ರಣ ಏನಿತ್ತು ಅದನ್ನ ರುಬ್ಕೊಂಡಿದೀನಿ. ನಾವು ನೆನೆಸಿ ಮಾಡೋ ದೋಸೆ ರೀತಿ ತರನೇ ಎಷ್ಟು ಚೆನ್ನಾಗಿ ಹಿಟ್ಟು ಹೊಂದ್ಕೊಂಡಿದೆ ಅಂತ. ಈ ದೋಸೆ ಹಿಟ್ಟಲ್ಲಿ ನೀವು ಸೆಟ್ ದೋಸೆ ರೀತಿಯಾಗಿನೂ ಮಾಡ್ಕೊಳ್ಬಹುದು ಅಥವಾ ಮಸಾಲೆ ದೋಸೆ ತರ ಕ್ರಿಸ್ಪಿ ಆಗಿನೂ ಕೂಡ ನೀವು ಇದನ್ನ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಇದು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತೆ ಸೊಪ್ಪಿದ್ರೆ ಸೊಪ್ಪು, ಇದೆಲ್ಲವನ್ನು ಕೂಡ ಹಾಕಿ ಮಸಾಲಾ ರೊಟ್ಟಿ ತರನು ನೀವು ಮಾಡ್ಕೊಳ್ಬಹುದು. ನಾನಿಲ್ಲಿ ಕಡಿಮೆ ಸಮಯದಲ್ಲಿ ಮಾಡೋ ದೋಸೆನ ಮಾಡ್ತಿರೋದ್ರಿಂದ ನಾನಿಲ್ಲಿ ಏನೂ ಹಾಕೊಂಡಿಲ್ಲ, ಜಸ್ಟ್ ಹಸಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಮಾಡ್ತಿದ್ದೀನಿ ಅಷ್ಟೇನೆ. ನಾನಿವತ್ತು ಸೆಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಂದವಾಗಿ ಹಾಕಿ 2 ಸೈಡನ್ನು ಬೇಯಿಸ್ಕೊಂಡ್ರೆ ಈ ಒಂದು ಸೆಟ್ ದೋಸೆ ರೆಡಿ ಆಗುತ್ತೆ. ಹಾಗೆ ಇದನ್ನ ಮಕ್ಕಳು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ದೋಸೆ ಸಂಜೆವರೆಗೂ ಮಧ್ಯಾಹ್ನದವರೆಗೂ ತುಂಬಾನೇ ಸಾಫ್ಟ್ ಆಗೇನೆ ಇರುತ್ತೆ. ಹಾಗೆ ಈ ದೋಸೆ ಡಯಟ್ ಫ್ರೆಂಡ್ಲಿನೂ ಕೂಡ. ಡಯಟ್ ಮಾಡ್ತಿರೋರು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ 2-3 ದೋಸೆನ ನೀವು ತಿನ್ಕೊಳ್ಬಹುದು. ಮನೆಯಲ್ಲಿ ಜಾಸ್ತಿ ರೈಸ್ ಐಟಮ್ ಇಷ್ಟಪಡಲ್ಲ, ಡೈಲಿ ದೋಸೆ ಚಪಾತಿ ಈ ತರನೇ ಬ್ರೇಕ್ಫಾಸ್ಟ್ ಇರಬೇಕು ಅಂತ ಹೇಳೋರು ಈ ರೀತಿ ಒಂದು ದೋಸೆನ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.